ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ನಿನ್ನೆ ಕೂಡ ಹೇಳಿದ್ರು. ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಈ ಬಗ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ವಿ. ಆದರೆ ಇದು ಗ್ರಾಮ ಪಂಚಾಯತ್ ವಿರುದ್ಧ ಮತ್ತು ಅಧಿಕಾರಿಗಳ ವಿರುದ್ಧ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮದಲ್ಲಿ ಸಾರ್ವಜನಿಕರು ಮತ್ತು ಮಹಿಳೆಯರು ನೀರಿಗಾಗಿ ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿ ರಸ್ತಾ ರೋಕ್ ಮಾಡಿರುವಂತಹ ಘಟನೆ ನಡೆದಿದೆ. ನೋಡಿ, ಈಗಾಗಲೇ ಅಧ್ಯಕ್ಷರೇನಂದ್ರು ಯಾವುದೇ ಸಮಸ್ಯೆ ಇಲ್ಲ, ನೀರಿನ ಕೊರತೆ ಇಲ್ಲ ಅಂತ ಹೇಳಿ. ಆದರೆ ಹಿಂದೆ ಅಲ್ಲಿನ ಗ್ರಾಮಸ್ಥರು ರಸ್ತೆಗೆ ಇಳಿದಿರತಕ್ಕಂತಹ ಘಟನೆ ನಡೆದಿದ್ದು, ನೀರಿನ ವ್ಯವಸ್ಥೆ ಮಾಡಬೇಕು, ಅಲ್ಲದೆ ಜೆಜಿಎಂ ಕಾಮಗಾರಿಯಲ್ಲಿ ಬಹಳಷ್ಟು ಲೋಪದೋಷಗಳಾಗಿವೆ, ಅವುಗಳನ್ನು ಮಾಡಿದವರ ವಿರುದ್ಧ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ರೈತ ಮುಖಂಡರಾದ ಶರಣಬಸಪ್ಪ ಮಮ್ಮಶೆಟ್ಟಿ ಹಾಗೂ ವೀರಣ್ಣ ಗಂಗಾಣಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ PM ಯೋಜನೆ ಸಂಪೂರ್ಣವಾಗಿ ಹದಗೆಟ್ಟಿದೆ, ಈ ಕಾಮಗಾರಿ ಮಾಡದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಹೊಸ ಪೈಪ್ಲೈನ್, ಬಸ್ ನಿಲ್ದಾಣದ ಹತ್ತಿರ ನೀರಿನ ಸಮಸ್ಯೆ, ಹೊಸ ಬೋರ್ವೆಲ್ ಕೊರೆಸಬೇಕು ಎಂದು ಆಗ್ರಹ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಾಳಗಿ. PDO ಮಾಡ್ಬೇಕು, ಏನು ಮಾಡ್ತಾರೆ ಮನೆ ಕುಂತ ನಾಲ್ಕು ಮಗ ಇಲ್ಲ ಧಿಕ್ಕಾರ ಹಾಕೋಣ PDO ಇಲ್ಲ, ನಾವು ಕರೀ ಸ್ಪಾಟ್ ಮೇಲೆ ಇಲ್ಲ. PDO ಏನು ಮಾಡ್ತಾರೆ, ದನಗಿನ ಕೈಲಿದ್ರೆ ಏನು ಮಾಡ್ತಾನೆ, ಇಲ್ಲಿನ ಸೆಕೆಂಡಾಗ ಗೌರ್ಮೆಂಟಿಂದ ಬಂದದ 14 ಹೀಗಾಗಿ ನೀರು ಮಾಡ್ಬೇಕಂತೇಳಿ ಕರ್ತವ್ಯ ಅದ ಒಂದು. ಓಡ್ಯಾಗ ನೀರಿಲ್ಲ ಅಂದ್ರೆ ಬೋರ್ ಉಡಿಸ್ಬೇಕು ಅಂಬಲ್ಲ. ಇವತ್ತಿನ ಏನೂ ಇಲ್ಲ, ಮೂಲ ಸೌಕರ್ಯಕ್ಕಾಗಿ 14 ಮತ್ತು 15 10 ಕೋಟಿ ಮೀಸಲಾತಿ ಅಂದ್ರೆ ಒಂದಲ್ಲ, 10 ಕೋಟಿ ನೀರು ಬಳಕೆ ಮಾಡಿಸುವಂತ ಅಲ್ಲಿ SC ST ಮತ್ತು ಆಮೇಲೆ ಕುರುಬ ಸಮುದಾಯ ಎಲ್ಲದಾವ, ಬ್ಯಾಕ್ವರ್ಡ್ ಕಾಸ್ಟ್ ಎಲ್ಲದಾವ, ಅಲ್ಲಿ 4-5 ಬೋರೆಲ್ ವ್ಯವಸ್ಥೆ ಅಂತ ಮಾಡುವಂಥ ವ್ಯವಸ್ಥೆ ಮಾಡಿಸ್ರಿ. ಅಲ್ಲೇ ಗುಮ್ಮಿ ಮಾಡ್ಲಿಕ್ಕೆ ಗುಮ್ಮಿ ಏನೋ ಪ್ರಾಬ್ಲಮ್ ಆಗಿಲ್ಲ, ಬೋರ್ವೆಲ್ ಕಲ್ಪಿಸ್ಕೊಳ್ಳಕ್ಕೆ ಮೇಡಮ್ ಅವ್ರು ಮಾತಾಡೋದು ಸ್ವಲ್ಪ